ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೃಂದಾವನ ಸೀರಿಯಲ್ ಬೃಂದಾವನದ ಒಗ್ಗಟ್ಟನ್ನು ನಾಶ ಮಾಡ್ತೀನಿ ಎಂದ ಭಾರ್ಗವಿ ಮಾತಿಗೆ ನಡುಗಿ ಹೋದ ಸುಧಾಮೂರ್ತಿ. ಬೃಂದಾವನ ಸೀರಿಯಲ್. ಸುಧಾಮೂರ್ತಿಗೆ ಎದುರಾಗುವ ಭಾರ್ಗವಿ ದೇಶವನ್ನೇ ಮೈ ತುಂಬಿಕೊಂಡು ಮಾತನಾಡುತ್ತಾಳೆ. ತನ್ನ ಬದುಕಿನ ಹಿಂದೆ ಆದ ಘಟನೆಗಳು ಸುಧಾಮೂರ್ತಿ ಅವರಿಗೆ ಕಾರಣ ಎನ್ನುವ ಆಕೆ ಸುಧಾಮೂರ್ತಿ ಅವರ ಕನಸಿನ ಕೂಸು ಬೃಂದಾವನವನ್ನು ನಾಶ ಮಾಡುತ್ತೇನೆ ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಾಳೆ. ನಾನು ಮುರಳಿ ಬಂದಾಗ ನಿನ್ನ ಕಣ್ಣಲ್ಲಿ ಭಯ ಕಾಣುತ್ತೆ. ನಾನು ಹೇಳಿ ಹೋಗಿದ್ದೆ, ಆ ಭಯ ಈಗ ನಿನ್ನ ಕಣ್ಣಲ್ಲಿ ಕಾಣುತ್ತಿದೆ. ಇದಕ್ಕಾಗಿ ನಾನು ಇಷ್ಟು ಕೋಪವನ್ನು ಎದೆಯಲ್ಲಿ ಮುಚ್ಚಿಟ್ಟುಕೊಂಡು ಕಾಯುತ್ತಿದ್ದೇನೆ ಎನ್ನುವ ಭಾರ್ಗವಿಯ ದ್ವೇಷದ ಮಾತಿಗೆ ಸುಧಾಮೂರ್ತಿ ಆ ದಿನ ಆಗಿದ್ದನ್ನು ತುಂಬ ತಾಳ್ಮೆಯಿಂದ ಯೋಚನೆ ಮಾಡು ಎಂದು ಅವಳಿಗೆ ಅಂದಿನ ಪರಿಸ್ಥಿತಿಯ ಬಗ್ಗೆ ವಿವರಿಸಲು ನೋಡುತ್ತಾಳೆ. ಆದರೆ ಭಾರ್ಗವಿ ಸುಧಾಮೂರ್ತಿ ಅವರ ಮಾತನ್ನು ಕೇಳಿಸಿಕೊಳ್ಳಲು ಸಿದ್ಧವಿರುವುದಿಲ್ಲ. ನನ್ನ ತಾಳ್ಮೆಯನ್ನು ನೀನು ಕೊಂದು ಹಾಕಿದೆ. ನಿನ್ನ ಅಂದಿನ ನಿರ್ಧಾರಕ್ಕೆ ಕಾರಣ ನಿನ್ನ ಕುಟುಂಬ. ನೀನೇ ಕುಟುಂಬ ನಿನ್ನ ಜೊತೆ ಇದ್ದಾರೆ ಎಂಬ ಕಾರಣಕ್ಕೆ ಅಲ್ವಾ ನೀನು ಆ ಒಂದು ನಿರ್ಧಾರ ತೆಗೆದುಕೊಂಡಿದ್ದು. ಆ ನಿನ್ನ ಕುಟುಂಬದ ಒಗ್ಗಟ್ಟನ್ನು ನಾನು ಮುರಿತೀನಿ, ಎಲ್ಲರೂ ನಿನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಾರೆ ಎಂಬ ಜಂಬದಿಂದ ನೀನು ಅಂದು ನಿನ್ನ ವಿರುದ್ಧ ನಿಂತೆ. ಆದರೆ ಅದೇ ಕುಟುಂಬ ಇನ್ನು ಮುಂದೆ ನಿನ್ನ ಜೊತೆ ಇರೋಲ್ಲ. ಇರೋದಕ್ಕೆ ನಾನು ಬಿಡೋದಿಲ್ಲ. ಅಂತ ಜೀವನದಲ್ಲಿ ನಾನು ಅನುಭವಿಸುವುದನ್ನು ನೀನು ಅನುಭವಿಸಲೇಬೇಕು ಎಂದು ಧಮಕಿ ಹಾಕುತ್ತಾಳೆ. ಆ ದಿನ ತಪ್ಪು ಮಾಡಿದ್ದು ನೀನೇ ಎಂದು ಸುಧಾಮೂರ್ತಿ ಅವರು ಹೇಳಿದ್ರು ಕೂಡ ಅದಕ್ಕೊಪ್ಪದೆ ಭಾರ್ಗವಿ. ನೀನೇ ತಪ್ಪು ಮಾಡಿದ್ದು, ನೀನು ನನಗೆ ಇಷ್ಟು ವರ್ಷ ಶಿಕ್ಷೆ ಕೊಟ್ಟಿದ್ದು, ಅಂದ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳಲೇಬೇಕು ಅಲ್ವಾ. ಆದರೆ ನೀನು ಹೀಗೆ ಹಾರ್ಟ್ ಪೇಷಂಟ್ ಆಗಿದೆಯಾ. ನಿನ್ನ ಹೃದಯನ ಗಟ್ಟಿ ಮಾಡ್ಕೋ, ಇದನ್ನು ನೀನು ನೋಡೋದು ಭಾಳಷ್ಟಿದೆ ಎನ್ನುತ್ತಾಳೆ. ಮಾತಿನಲ್ಲಿ ಬೆದರುತ್ತಿರುವ ಭಾರ್ಗವಿಗೆ ನನ್ನ ಕುಟುಂಬದ ಬಗ್ಗೆ ಗೊತ್ತಿಲ್ಲ ಎಂದು ಹೇಳಲು ಹೋಗುವ ಸುಧಾಮೂರ್ತಿ ಅವರನ್ನು ತಡೆಯಲು ಭಾರ್ಗವಿ, ನನಗೆ ಎಲ್ಲವೂ ಗೊತ್ತಿದೆ. 36 ಜನರು ಇರುವ ಕುಟುಂಬಕ್ಕೆ ಈಗ ಒಂದು ಹೊಸ ಸೇರ್ಪಡೆಯಾಗಿದೆ. ಸದ್ಯ ಒಂದು ಒಲೆ ಉರಿಯುತ್ತಿರುವ ನಿನ್ನ ಮನೆಯಲ್ಲಿ 7 ಒಲೆ ಉರಿಯುವಂತೆ ಮಾಡುತ್ತೇನೆ. ನಿನ್ನ ಮನೆಯ ಒಗ್ಗಟ್ಟನ್ನು ನಾನು ಮುರಿಯುತ್ತೇನೆ ಎಂದು ರೋಷಾವೇಶದಿಂದ ಮಾತನಾಡುವ ಭಾರ್ಗವಿ ಸುಧಾಮೂರ್ತಿ ಅವರನ್ನು ತರಗಟ್ಟುವಂತೆ ಮಾಡುತ್ತಾಳೆ. ಇತ್ತ ಜೋರಾಗಿ ಬೀಸಿದ ಬಿರುಗಾಳಿಯ ಫ್ಯಾಮಿಲಿ ಫೋಟೋ ನೆಲಕ್ಕೆ ಬಿದ್ದು ಫ್ರೇಮ್ ಒಡೆದು ಹೋಗಿದ್ದಕ್ಕೆ ಗಾಬರಿಗೊಳ್ಳುವ ಸುಧಾಮೂರ್ತಿ ಅವರ ಗಂಡ, ಇದು ಅಪಶಕುನದ ಸೂಚನೆ ಇರಬಹುದು, ನಮ್ಮ ಕುಟುಂಬಕ್ಕೆ ಯಾರ ಕೆಟ್ಟ ದೃಷ್ಟಿ ಬಿದ್ದಿರಬಹುದು ಎಂದು ಭಯಪಡುತ್ತಾರೆ. ಅವರಿಗೆ ಮೊಮ್ಮಗಳು ಶ್ವೇತ ಕೂಡ ಧ್ವನಿಗೂಡಿಸುತ್ತಾರೆ. ಆಗ ಅಲ್ಲಿಯೇ ಇದ್ದ ಸತ್ಯಮೂರ್ತಿ ಇದಕ್ಕೂ ಕೂಡ ಪುಷ್ಪಳನ್ನೇ ಕಾರಣವಾಗಿಸುತ್ತಾರೆ. ಪುಷ್ಪಳ ಕಾರಣದಿಂದ ನಮ್ಮ ಮನೆ ಛಿದ್ರವಾಗಿದೆ ಎಂದು ಮೈಮೇಲೆ ದ್ವೇಷ ಬಂದವರಂತೆ ಮಾತನಾಡುತ್ತಾರೆ. ಆಕಾಶ್ ಪುಷ್ಪ ಮುಂದೆ ಬಾಯಿ ಬಿಡದ ಸುಧಾಮೂರ್ತಿ. ಭಾರ್ಗವಿ ಅಲ್ಲಿಂದ ಹೋದರೂ ಗಡಗಡ ನಡುಗುವ ಸುಧಾಮೂರ್ತಿ ಭಾರ್ಗವಿಯ ಮಾತುಗಳನ್ನು ನೆನೆದು ಬೆಚ್ಚಿ ಬೀಳುತ್ತಾರೆ. ಈತ ಎಂದು ಕಾಣುವ ಭಯ ಅಜ್ಜಿಯ ಮುಖದಲ್ಲಿ ಇರುವುದನ್ನು ಕಂಡ ಪುಷ್ಪ ಆಕಾಶ್ ಅವರ ಬಳಿ ಏನಾಯಿತು ಎಂದು ಕೇಳಿದರೆ ಅದಕ್ಕೆ ಸರಿಯಾಗಿ ಉತ್ತರಿಸಿದೆ. ಆಕೆ ಆಸ್ಪತ್ರೆ ಕಾಯಿಲೆ ಇರುವುದನ್ನು ನೋಡಿ ಭಯ ಆಗ್ತು ಎಂದು ಸುಳ್ಳು ಹೇಳುತ್ತಾಳೆ. ಕೊನೆಗೆ ಆಕಾಶ್ನನ್ನು ಆಫೀಸ್ಗೆ ಹೋಗಲು ಹೇಳುವ ಸುಧಾಮೂರ್ತಿ, ನಾನು ಪುಷ್ಪ ಕ್ಯಾಬಿನಲ್ಲಿ ಮನೆಗೆ ಹೋಗುತ್ತೇವೆ ಎಂದು ಹೊರಡುತ್ತಾಳೆ. ಆ ಭಾರ್ಗವಿ ಯಾರು? ಆಕೆಗೆ ಬೃಂದಾವನ ಮೇಲೆ ಸುಧಾಮೂರ್ತಿಯವರ ಮೇಲೆ ಯಾಕಿಷ್ಟು ಕೋಪ? ಆಕೆ ನಿಜಕ್ಕೂ ಬೃಂದಾವನದ ಒಗ್ಗಟ್ಟನ್ನು ನಾಶ ಮಾಡ್ತಾಳ? ಈ ಎಲ್ಲವನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.